ಪತ್ತೆ ಹಚ್ಬೋದು, ಹೇಗೆ ನಾವು ಅದನ್ನು ಗುರುತಿಸುವಂಥದ್ದು ಏನೇನು ನಾವು ನೋಡಬೇಕಾಗ್ತದೆ, ಯಾವ ರೀತಿಯಾಗಿ ಅದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ ಅಂತ ಹೇಳಿ ಅದಕ್ಕೆ ಟ್ರೈನಿಂಗನ್ನು ಕೊಡುವಂಥದ್ದು. ಮತ್ತು ಅದರ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಆ್ಯಪನ್ನು ಕೂಡ ಒಂದು ರಚನೆ ಮಾಡಿದ್ದಾರೆ. ಆ ಆ್ಯಪ್ ಮುಖಾಂತರ ತಾವುಗಳು ಹೇಗೆ ಎಲ್ಲ ನೀವು ಮನೆ ಮನೆಗೆ ಹೋಗಿ ಜನರನ್ನು, ಮಹಿಳೆಯರನ್ನು ವಿಶೇಷವಾಗಿ ಅವ್ರು ನೋಡಿದಾಗ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ನೋಡ್ತಕ್ಕಂಥದ್ದಕ್ಕೆ ಒಂದು ಅತ್ಯಂತ ಮುಖ್ಯವಾದಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಇವತ್ತು ವೇದಿಕೆಯಲ್ಲಿ ನಮ್ಮ ಸ್ಥಳೀಯ ಮುಖಂಡ, ನಮ್ಮ ಬ್ಲಾಕಿನ ಅಧ್ಯಕ್ಷರಾದಂಥ ದೇವಿಯವರಿದ್ದಾರೆ, ಹಾಗೂ ಈ ಒಂದು ಸಂಸ್ಥೆಯ ಸೆಕ್ರೆಟರಿಯವರಾದಂಥ ಹೃದಯ ಸ್ವಾಮಿಯವರಿದ್ದಾರೆ, ಮತ್ತು ಉಪಾಧ್ಯಕ್ಷರಾದಂಥ ಪವನ್ ರಾಮನಾಥನ್ ಅವರಿದ್ದಾರೆ, ಮತ್ತು ಇನ್ನೂ ಅನೇಕ ವೇದಿಕೆ ಮೇಲೆಲ್ಲ ಗಣ್ಯರೆಲ್ಲ ಬಂದಿದ್ದಾರೆ. ಹಾಗೂ ಬಂದಿರುವಂಥ ಎಲ್ಲ ಈ ಟ್ರೈನಿಂಗನ್ನು ಪಡ್ಕೊಳ್ಳೋದಕ್ಕೆ ಬಂದಿರುವಂಥ ಎಲ್ಲ ಬೇರೆ ಬೇರೆ ರಾಜ್ಯಗಳು, ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡು ಎಲ್ಲ ಕಡೆಯಿಂದ ಬಂದಿದ್ದಾರೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಶ್ಯೂ, ಬ್ರೆಸ್ಟ್ ಕ್ಯಾನ್ಸರ್ ಇಶ್ಯೂ. ಆ್ಯಂಡ್ ಅನೇಕ ಮಹಿಳೆಯರಿಗೆ 30 ವರ್ಷಕ್ಕಿಂತ ಹೆಚ್ಚಿನವರಿಗೆ ನಾವು ಚೆಕಪ್ ಮಾಡಬೇಕು ಅಂತ ಹೇಳ್ತೀವಿ. ಮತ್ತು ಈ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು ಇದು ಎರಡು ಭಾಳ ಬರುವಂಥದ್ದು. ಅದನ್ನು ನಾವು ಮೊದಲೇ ಪತ್ತೆ ಹಚ್ಚಿದರೆ ಅದು ಸುಲಭವಾಗಿ ಟ್ರೀಟ್ ಮಾಡ್ಬೋದು. ಅರ್ಲಿ ಡಿಟೆಕ್ಷನ್ ಮಾಡಿದರೆ ಅದನ್ನು ಕ್ಯೂರ್ ಮಾಡೋದು ಭಾಳ ಸುಲಭ. ಲೇಟಾಗಿ ಮಾಡಿದ್ರೆ ಅವಾಗೇನಾಗ್ತದೆ, ಅವರ ಜೀವಕ್ಕೇ ಅದು ತೊಂದರೆ ಆಗುತ್ತದೆ. ಆದ್ದರಿಂದ ಡಿಟೆಕ್ಷನ್ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಆ ಕಾರಣದಿಂದ ಅದಕ್ಕೆ ಅನೇಕ ಮಹಿಳೆಯರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋಗಲ್ಲ, ದೇ ಡೋಂಟ್ ಗೋ ಟು ಫೈಂಡ್ ಔಟ್. ಆದರೆ ತಿಳ್ಕೊಳ್ಳೋದು ಭಾಳ ಮುಖ್ಯ. ಯಾಕೆಂದರೆ ಒಂದ್ಸಲ ತಡ ಆಗಿ ನಾವು ಗೊತ್ತಾದಾಗ ಅವಾಗ ಟ್ರೀಟ್ಮೆಂಟ್ ಭಾಳ ಕಷ್ಟ ಆಗ್ತದೆ, ಖರ್ಚು ಜಾಸ್ತಿ ಆಗ್ತದೆ, ಎಕ್ಸ್ಪೆಂಡಿಚರ್ ಸಿಕ್ಕಾಪಟ್ಟೆ ಆಗ್ತದೆ. ಆಮೇಲೆ ಅದರಿಂದ ನಮ್ಮ ಹೆಲ್ತ್ ಕೂಡ ತುಂಬ ತೊಂದರೆ ಆಗ್ತದೆ. ಬೇಗ ಗೊತ್ತಾಗ್ಬಿಟ್ರೆ ಖರ್ಚು ಕಮ್ಮಿ ಮತ್ತು ಕ್ಯೂರ್ ಮಾಡ್ಕೊಳ್ಳೋದು ಕೂಡ ಭಾಳ ಸುಲಭ. ಬ್ರೆಸ್ಟ್ ಕ್ಯಾನ್ಸರನ್ನು ಕ್ಯೂರ್ ಮಾಡ್ಬೋದು. ಇವತ್ತಿನ ಎಲ್ಲ ಟೆಕ್ನಾಲಜೀಸ್ ಏನೇನಿದೆ, ಮೆಡಿಕಲ್ ಟೆಕ್ನಾಲಜಿ, ಅದಕ್ಕೆ ಕ್ಯೂರ್ ಮಾಡೋದಕ್ಕಂತೂ ಬೇಕಾದಷ್ಟು ಅವಕಾಶಗಳಿದೆ. ಸೊ ಆದ್ದರಿಂದ ಈ ಥರದ ಕಾರ್ಯಕ್ರಮ ಮಾಡುವಂಥದ್ದು ನಿಜವಾಗ್ಲೂ ಕೂಡ ಬಹಳ ಒಂದು ಅತ್ಯಂತ ಒಳ್ಳೆಯ ಕೆಲಸವನ್ನು ಈ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ. ವಾಂಟ್ ಟು ಕಂಗ್ರ್ಯಾಚುಲೇಟ್ ದೆಮ್, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮನ್ನೆಲ್ಲರೂ ತಯಾರು ಮಾಡಿ, ನೀವುಗಳೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾರಲ್ಲ, ದೀಸ್ ಪೀಪಲ್ ಟ್ರೈನ್, ಅವರವರ ನಿಮ್ಮ ಎಲ್ಲೆಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ, ನೀವು ಎಲ್ಲೆಲ್ಲಿ ಇದ್ದೀರಾ, ಅಲ್ಲಿ ನೀವು ಇದಕ್ಕೆ ಮಹಿಳೆಯರಿಗೆ ಇದರ ಬಗ್ಗೆ ತಿಳುವಳಿಕೆ, ಇನ್ಫಾರ್ಮೇಷನ್ ಕೊಡುವಂಥದ್ದು, ಮತ್ತು ಅದನ್ನು ಹೇಗೆ ಟೆಸ್ಟ್ ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಹೇಳ್ಕೊಡೋದು. ನೀವು ಕೂಡ ಅವನ್ನ ನೋಡಿ ಟೆಸ್ಟ್ ಮಾಡುವಂಥ ನಿಮಗೂ ಕೂಡ ಒಂದು ನಾಲೆಡ್ಜ್ ಇರ್ತದೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಈಗ ಕ್ಯಾನ್ಸರ್ ಹೆಚ್ಚಾಗ್ತದೆ, ನೀವು ನೋಡ್ತೀರ, ಆಲ್ ಟೈಪ್ಸ್ ಆಫ್ ಕ್ಯಾನ್ಸರ್ಸ್. ಈಗ ಅದು ಬ್ರೆಸ್ಟ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಲಂಗ್ ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ಅನೇಕ ಕ್ಯಾನ್ಸರ್ಗಳಿದೆ, ಯೂಟ್ರಸ್ ಕ್ಯಾನ್ಸರ್, ಇವೆಲ್ಲ ಭಾಳಷ್ಟು ಇದೆ. ಅದರಿಂದ ಇದನ್ನು ಬಿಕಾಸ್ ಆಫ್ ಬೇಕಾದಷ್ಟು ಬೇರೆ ಬೇರೆ ಕಾರಣಗಳು,